ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕರೊಂದಿಗೆ ತಮಗೆ ಈಗಾಗಲೇ ತಿಳಿದಿರುವಂತೆ ಮುಂಬರುವ ಮಾರ್ಚ್ 2023ರಲ್ಲಿ 5ನೇ ತರಗತಿ ಮತ್ತು 8ನೇ ತರಗತಿಗೆ ಒಂದು ಪಬ್ಲಿಕ್ ಪರೀಕ್ಷೆಗಳು ನಡೆಸಲ್ಪಡುತ್ತಿದೆ. ಆ ನಿಟ್ಟಿನಲ್ಲಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದರಂತೆ ಇಂದು ನಾವು 5ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡುತ್ತಾ ಅದಕ್ಕೆ ಸಂಬಂಧಪಟ್ಟಿರುವ ಉತ್ತರಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ಹಾಗಾಗಿ ವಿದ್ಯಾರ್ಥಿಗಳು ಗಮನಿಸ್ತಕ್ಕಂಥ ಪ್ರಮುಖ ಅಂಶ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲೇ ಉತ್ತರಗಳನ್ನು ಬರೀತಕ್ಕಂಥದ್ದಿದೆ. ಹಾಗಾಗಿ ವಿದ್ಯಾರ್ಥಿಗಳು ತಮಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಅದರಲ್ಲಿ ವಿದ್ಯಾರ್ಥಿಯ ಹೆಸರು ಮತ್ತು ವಿದ್ಯಾರ್ಥಿಯ SATS ನಂಬರ್ ಅದನ್ನು ಬರಿಬೇಕಾಗತ್ತೆ. ಸೊ ನೋಡ್ಬೋದು, ಇಲ್ಲಿ ವಿದ್ಯಾರ್ಥಿಯ ಹೆಸರು ಇರ್ತಕ್ಕಂಥ ಒಂದು ಆ ಲೈನ್ನಲ್ಲಿ ತಮ್ಮ ವಿದ್ಯಾರ್ಥಿಗಳು ಸರಿಯಾಗಿ ಸ್ಪಷ್ಟವಾಗಿ ತಮ್ಮ ಹೆಸರನ್ನು ಬರೀಬೇಕು. ನಂತರದಲ್ಲಿ ತಮ್ಮ ಶಾಲೆಯ ಮುಖ್ಯ ಗುರುಗಳು ಮತ್ತು ಶಿಕ್ಷಕರು ನೀಡತಕ್ಕಂಥ SATS ನಂಬರ್, ಈ ವಿದ್ಯಾರ್ಥಿಯ SATS ನಂಬರನ್ನು ಏನು ಬಾಕ್ಸ್ ಕೊಟ್ಟಿದ್ದಾರೆ ಆ ಬಾಕ್ಸ್ನಲ್ಲಿ ಬರೀಬೇಕು. ನಂತರ ಮುಂದ್ಗಡೆ ವಿದ್ಯಾರ್ಥಿಯ ಸಹಿಯನ್ನು ಕೂಡ ಮಾಡಬೇಕು. ಇಷ್ಟು ವಿದ್ಯಾರ್ಥಿಗಳು ಮೊಟ್ಟ ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟ ನಂತರ ತಾವುಗಳು ಬರೀತಕ್ಕಂಥದ್ದಿದೆ. ಅದಾದ ನಂತರ ಉಳಿದಿರ್ತಕ್ಕಂಥ ಎಲ್ಲ ಅಂಶಗಳು ತಮ್ಮ ಕೊಠಡಿ ಮೇಲ್ವಿಚಾರಕರು ಬರೀತಾರೆ. ಹಾಗಾಗಿ ವಿದ್ಯಾರ್ಥಿಗಳು ಏನನ್ನು ಬರೆಯಬಾರದು. ಸೊ ಉತ್ತರವನ್ನು ತಾವು ಬರಿಬೇಕಾಗತ್ತೆ. ಹಾಗಾಗಿ ಆ ಮೊದಲ ಪುಟದಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಇದ್ದಾವೆ ಅದರಲ್ಲಿ ತಾವು ತಮ್ಮ ಹೆಸರು SATS ನಂಬರನ್ನು ಬರೆದರೆ ಸಹಿಯನ್ನು ಮಾಡಿದರೆ ಸಾಕು. ಉಳಿದಿರ್ತಕ್ಕಂಥದ್ದೆಲ್ಲರೂ ಒಂದು ಕೊಠಡಿ ಮೇಲ್ವಿಚಾರಕರು ಮಾಡ್ತಾರೆ. ಅಂದರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 28 ಪ್ರಶ್ನೆಗಳಿರ್ತವೆ. ಸೊ 28ರಲ್ಲಿ 20 ಬಹು ಆಯ್ಕೆಯ ಪ್ರಶ್ನೆಗಳಿದ್ದು ಉಳಿದಿರ್ತಕ್ಕಂಥ 8 ಪ್ರಶ್ನೆಗಳಿಗೆ ಅವು ಸ್ವಲ್ಪ ದೀರ್ಘ ಉತ್ತರದಾಗಿದ್ದು ಅವು 2 ಮತ್ತು 3, 4 ಅಂಕದ ಪ್ರಶ್ನೆಗಳಾಗಿರ್ತವೆ. ಹಾಗಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡುತ್ತಾ ಹೋಗೋಣ. ಸೊ ನೋಡ್ಬೋದು, ಪ್ರಶ್ನೆ 1ರಿಂದ 20ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಬೇಕು. ಅಂದರೆ ನೀವು ನೋಡ್ತಾ ಇದ್ರಿ, ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಾಗ ಅದಕ್ಕೆ ಉತ್ತರವನ್ನು ಬರೀಬೇಕಾದ್ರೆ ಒಂದು ಬಾಕ್ಸನ್ನು ಕೂಡ ಕೊಟ್ಟಿದ್ದಾನೆ. ಮತ್ತು ಮುಂದ್ಗಡೆ ತಾವು ಉತ್ತರವನ್ನು ಕೂಡಬೇಕು. ಬಾಕ್ಸ್ನಲ್ಲಿ ಏನು ಬರೀಬೇಕಂದ್ರೆ ಅಲ್ಲಿ ಇರ್ತವಾಗ ಕ್ರಮಾಕ್ಷರ ಏನಾಗಿದೆ, ಸೊ A ಆಗಿದೆಯೋ, B ಆಗಿದೆಯೋ, C ಆಗಿದೆಯೋ, D ಅನ್ನೋದು ಈ ಬಾಕ್ಸ್ನಲ್ಲಿ ಬರೀಬೇಕು. ನಂತರ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರ ಮುಂದೆ ಖಾಲಿ ಜಾಗದಲ್ಲಿ ಬರೀಬೇಕು ಅನ್ನೋ ಅಂಶ ತಾವು ತಿಳ್ಕೊಂಡಿರ್ಬೇಕು. ಸೊ ಈಗ ಪ್ರಶ್ನೆ 1 ಇದೆ, ನೋಡೋಣ ಏನಿದೆ. ಭರತನ ಬಳಿ 20 ಚೆಂಡುಗಳಿವೆ. ಅವುಗಳನ್ನು 5ರಂತೆ ಗುಂಪು ಮಾಡಿದರೆ ಪಡೆಯಬಹುದಾದ ಗುಂಪುಗಳ ಸಂಖ್ಯೆ. ಅಂದರೆ ಒಟ್ಟು 20 ಚೆಂಡುಗಳಿದ್ದಾವೆ. ಸೊ 20 ಚೆಂಡುಗಳಲ್ಲಿ ಏನಾಗಿದೆ, 5ರಂತೆ ಗುಂಪು ಮಾಡಬೇಕು. 5ರಂತೆ ಗುಂಪನ್ನು ಮಾಡಿದಾಗ 5ರಂತೆ ಗುಂಪು ಮಾಡಿದಾಗ ಅಂದಾಗ ಭಾಗಿಸ್ಬೇಕಾಗಿದೆ. ಹಾಗಾಗಿ ಒಂದೊಂದು ಗುಂಪಿನಲ್ಲಿ 4 ಇರ್ತವೆ. ಸೊ ಚಿತ್ರವನ್ನು ತೆಗೆದುಕೊಂಡು ಕೂಡ ವಿದ್ಯಾರ್ಥಿಗಳು ಮಾಡಬಹುದು. ಸೊ 5 ಗುಂಪನ್ನು ನೀವು ಮಾಡಿದ್ದೇ ಆದರೆ ನಿಮಗೆ ಅದಕ್ಕೆ ಉತ್ತರಗಳು ನೀವು ಬರೆಯಬಹುದಾಗಿರ್ತದೆ. ಹಾಗಾಗಿ ಇಲ್ಲಿ 4 ಅಂತಕ್ಕಂಥದ್ದು ಆಪ್ಷನ್ ಇದೆ ನೋಡಿ. ಬೇಕಾದರೆ ನೀವು 5ರ ಗುಂಪನ್ನು ಮಾಡಿದ್ದೇ ಆದರೆ ಒಂದು ಗುಂಪು, ನಂತರದಲ್ಲಿ ಕೆಳಗಡೆ ಅಂದರೆ 1, 2, 3, 4. ಯಾಕಂದರೆ ಇದು 5ನೇ ತರಗತಿ ವಿದ್ಯಾರ್ಥಿಗಳಿಗಾಗಿರೋದ್ರಿಂದ ಸುಲಭವಾಗಿ ಚಿತ್ರವನ್ನು ಗ್ರಹಿಸಿಕೊಂಡು ಕೂಡ ತಾವು ಉತ್ತರಗಳನ್ನು ಬರಿಬೋದು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಏನಾಗಿದೆ ಅಂದರೆ 4 ಇದೆ. 4 ಅಂತಕ್ಕಂಥದ್ದು ಆಪ್ಷನ್ B ಇದೆ. ಹಾಗಾಗಿ ಬಾಕ್ಸ್ನಲ್ಲಿ 4 ಎಂದು ಬರೀಬೇಕು. 4 ಎಂದು ಬರೆದು B ಎಂದು ಬರೆದು ಮುಂದುಗಡೆ ಏನಾದಲ್ಲ ಅಲ್ಲಿ 4 ಎಂದು ತಾವು ಬರೀಬೇಕಾಗುತ್ತದೆ. ಸೊ ಈಗ 2ನೇ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಚಿತ್ರದಲ್ಲಿ ಆಯತ ಘನವನ್ನು ಹೋಲುವ ವಸ್ತು. ಸೊ ಆಯತ ಘನವನ್ನು ಹೋಲ್ತಕ್ಕಂಥ ವಸ್ತು ಯಾವುದಿದೆ? ಮೊದಲನೇದು ನೋಡಿದಾಗ ಇದು ಗೋಳ ಇದೆ, 2ನೇದು ಸಿಲಿಂಡರ್ನಲ್ಲಿದೆ, 3ನೇದು ಆ ಚೌಕ ಘನ ಇದೆ, 4ನೇದು ಏನಿದೆಯಲ್ಲ ಇದು ಆಯತ ಘನವನ್ನು ಹೋಲ್ತಕ್ಕಂಥ ಆಕೃತಿಯಾಗಿದೆ. ಹಾಗಾಗಿ ಆಪ್ಷನ್ D ಏನಿದೆಯಲ್ಲ ಇದು ಸರಿಯಾದ ಉತ್ತರ. ಸೊ ಉತ್ತರವನ್ನು ತಾವು ನೀಡಿರ್ತಕ್ಕಂಥ ಬಾಕ್ಸ್ನಲ್ಲಿ D ಎಂದು ಬರೆದು ಮುಂದುಗಡೆ ಆ ಚಿತ್ರವನ್ನು ಬರಿಬೇಕು. ಇಲ್ಲದಿದ್ದರೆ ಚಿತ್ರ ಇಲ್ಲಿ ಬರೀತಕ್ಕಂಥ ಅವಶ್ಯಕತೆ ಇಲ್ಲ, ಕೇವಲ ಆಪ್ಷನ್ ಬರೆದ್ರೆ ಸಾಕು. ಒಮ್ಮೆ ನೋಡಿ,
27 ಪ್ರತಿ ಬಾರಿ 3ರಂತೆ ಇಷ್ಟು ಬಾರಿ ಕಳೆಯಬಹುದು. ಅಂದರೆ 3 ಗುಂಪುಗಳಾಗಿ ನಾವು ಕಳಿಬಹುದು ಅಂತ ಹೇಳಿದಾಗ, ಸೊ 27ಕ್ಕೆ ನಾವು 3ರಿಂದ ಭಾಗಿಸಿದಾಗ ಸೊ 9 ಬರ್ತದೆ. ಛೇದ ಹೋದಾಗ 3ರಲ್ಲಿ 3 9 20, ಅಂದರೆ 27 ಗುಂಪುಗಳು ಮಾಡಿಕೊಂಡು 3 ಅಂತ ಕಳೆದಿದ್ದೆ. ಆದರೆ ನಮಗೆ ಬರ್ತಕ್ಕಂಥದ್ದು 9 ಅಂತಕ್ಕಂಥದ್ದು ಸರಿಯಾದ ಉತ್ತರ. 9 ಅಂತಕ್ಕಂಥ ಆಪ್ಷನ್ ಯಾವುದಿದೆ? ಬಿ ಆಗಿದೆ. ಹಾಗಾಗಿ ಬಿ ಆಪ್ಷನ್ 9 ಸರಿಯಾದ ಉತ್ತರ ಆಗಿದೆ. ಇಲ್ಲಿ ಬಾಕ್ಸ್ನಲ್ಲಿ ಬಿ ಎಂದು ಬರೆದು ಮುಂದೆ 9 ಅಂತ 9 ಬಾರಿ ಎಂದು ಬರೆದ್ರೆ ನಿಮ್ಮದು ಉತ್ತರ ಸರಿಯಾಗುತ್ತೆ. ಈಗ 4ನೇ ಪ್ರಶ್ನೆ. ಒಂದು ಚೌಕವನ್ನು 8 ಸಮಭಾಗಗಳಾಗಿ ಮಾಡಿ 6 ಭಾಗಗಳಿಗೆ ಬಣ್ಣ ಹಾಕಿದಾಗ ಬಣ್ಣ ಹಾಕಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಸೊ ನೋಡ್ಬೋದು ನೀವು, ಒಟ್ಟು 8 ಭಾಗಗಳಿದ್ದಾವೆ. ಅದರಲ್ಲಿ 6 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. ಅಂದರೆ 6 8 ಅಂತಕ್ಕಂಥದ್ದು ಉತ್ತರ ಬರ್ತದೆ. ಯಾವುದಿದೆ 6 8? ಸೊ ನೋಡ್ಬೋದು, ಟಿ ಆಪ್ಷನ್ ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದೆ 5ನೇ ಪ್ರಶ್ನೆ. ಪ್ರಶ್ನೆ 5. ಚಿತ್ರದಲ್ಲಿರುವ ಗಡಿಯಾರವು ಸೂಚಿಸುತ್ತಿರುವ ಸಮಯ. ಚಿತ್ರವನ್ನು ನೋಡ್ಬೇಕು ನಾವು. ಮೊದಲು ಚಿತ್ರವನ್ನು ನೋಡಿದಾಗ ಇಲ್ಲಿ ಇದು ಗಂಟೆ ಮತ್ತು ನಿಮಿಷದ ಒಂದು ಮುಳ್ಳುಗಳು. ಇದು ಗಂಟೆ, ಇದು ನಿಮಿಷದ ಮುಳ್ಳು. ಸೊ ಏನು ಸೂಚಿಸ್ತೀವಿ? ಗಂಟೆ 4 ಆಗಿದೆ. ನಂತರ 5ಕ್ಕೆ ಇನ್ನು ತಲುಪಿಲ್ಲ, ಅಂದರೆ 4 ಗಂಟೆ 30 ನಿಮಿಷ. ಸೊ 4 ಗಂಟೆ 30 ನಿಮಿಷ ಆಗಿದೆ. ಹಾಗಾಗಿ ಇಲ್ಲಿ 4 ಗಂಟೆ 30 ನಿಮಿಷ ಇರ್ತಕ್ಕಂಥ ಆಪ್ಷನ್ ಎ ಅನ್ನೋದ ಸರಿಯಾದ ಉತ್ತರ ಆಗಿದೆ. ಇನ್ನು 6ನೇ ಪ್ರಶ್ನೆ. ಈ ಕೆಳಗಿನ ಚಿತ್ರದಲ್ಲಿನ ವಸ್ತುವಿನ ಉದ್ದ ಎಷ್ಟಾಗಿದೆ? ಸೊ ಮೇಲ್ಗಡೆ ಸ್ಕೇಲ್ ಇಟ್ಕೊಂಡು ಅಳತೆ ಮಾಡಕ್ಕೆ ಇಟ್ಟಿದ್ದಾನೆ, 10 ಸೆಂಟಿಮೀಟರ್ ಇರ್ತಕ್ಕಂಥ ಸ್ಕೇಲ್. ಅದರಲ್ಲಿ ಇಲ್ಲಿ ನಿಮಗೆ ನೀವು ಈ ಒಂದು ವಸ್ತುವಿನ ಅಳತೆಯನ್ನು ನೋಡಿದಾಗ 5 ಮತ್ತು 6ರ ಮಧ್ಯದಲ್ಲಿ, ಅಂದರೆ 5.5 ಆಗಿದೆ. ಸೊ ಸರಿಯಾದ ಉತ್ತರ ಸಿ ಆಪ್ಷನ್ 5.5 ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ. ಹಣ್ಣುಗಳನ್ನು 8 ಬಾಕ್ಸ್ಗಳಲ್ಲಿ ಸಮನಾಗಿ ತುಂಬಬೇಕಾದರೆ ತುಂಬಲು ಬೇಕಾಗುವ ಬಾಕ್ಸ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಬಳಸಬೇಕಾದ ಸೂಕ್ತ ಗಣಿತದ ಮೂಲಕ್ರಿಯೆ. ಅಂದರೆ 64 ಕಿತ್ತಳೆ ಹಣ್ಣುಗಳನ್ನು 8 ಬಾಕ್ಸ್ಗಳಲ್ಲಿ ನಾವು ತುಂಬಬೇಕಾಗಿದೆ. ಅಂದರೆ ಛೇದಿಸಿದಾಗ ನಮಗೆ 8 1 8 8 64, ಅಂದರೆ 8 ಬಂತು. ಅಂದರೆ ಇಲ್ಲಿ ನಾವು ಮಾಡಿರ್ತಕ್ಕಂಥ ಕ್ರಿಯೆ ಯಾವುದಾಗಿದೆ? ಸೊ ಭಾಗಾಕಾರ ಕ್ರಿಯೆ. ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. 5 ಮೀಟರನ್ನು ಸೆಂಟಿಮೀಟರ್ಗಳಲ್ಲಿ ವ್ಯಕ್ತಪಡಿಸಿದಾಗ, ಸೊ 1 ಮೀಟರ್ಗೆ 100 ಸೆಂಟಿಮೀಟರ್ ಆದರೆ 5 ಮೀಟರ್ಗೆ 500 ಸೆಂಟಿಮೀಟರ್ ಇರ್ತಕ್ಕಂಥ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ನಂತರ 9ನೇ ಪ್ರಶ್ನೆ. ಪೀಟರ್ನ ಬಳಿ 50ರ 4 ನೋಟುಗಳು ಮತ್ತು 5ರ 4 ನಾಣ್ಯಗಳಿವೆ. ಪೀಟರ್ನ ಬಳಿ ಇರ್ತಕ್ಕಂಥ ಒಟ್ಟು ಹಣ ಎಷ್ಟು? ಸೊ ನೋಡಬೇಕು, ಪೀಟರ್ನ ಬಳಿ 50ರ 4 ನೋಟುಗಳು ಅಂದರೆ 200 ರೂಪಾಯಿ ಆಯಿತು. ನಂತರ 5 ರೂಪಾಯಿಯ 4 ಕಾಯಿನ್ ಇದ್ದಾವೆ, ನಾಣ್ಯಗಳಿವೆ, ಅಂದರೆ 20 ರೂಪಾಯಿ ಆಯಿತು. ಸೊ ಟೋಟಲ್ ಎಷ್ಟಾಯಿತು? 220. 220 ಇರುವ ಉತ್ತರ ಯಾವುದಾಗಿದೆ ಇಲ್ಲಿ? ಸೊ 220 ಇರ್ತಕ್ಕಂಥ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಆ ಪ್ರಶ್ನೆ 10ರಲ್ಲಿ ನೋಡಬಹುದು. ಈ ಕೆಳಗಿನ ಚಿತ್ರ ವಿನ್ಯಾಸದ ಮುಂದಿನ ಚಿತ್ರವು. ಸ್ವಲ್ಪ ಗಮನಿಸ್ಬೇಕು. ಇಲ್ಲಿ ನೋಡಿ, ಮೊದಲಿಗೆ 1 ಇದೆ, ಪಾದದಲ್ಲಿ 2 ಇದ್ದಾವೆ, ನಂತರದಲ್ಲಿ 3 ಇದ್ದಾವೆ. ಅಂದರೆ ಮುಂದೆ ಬರ್ತಕ್ಕಂಥದ್ದು 4 ಅನ್ನೋದು ಗೊತ್ತಾಯಿತು. 4 ಅನ್ನೋದಕ್ಕೆ ಇಲ್ಲಿ 2 ಆಪ್ಷನ್ಸ್ ಇದ್ದಾವೆ. ಆದರೆ ನಾವು ನೋಡ್ಬೇಕು ಮುಂದಿನ ಹಂತ ಏನಿದೆ. ಇಲ್ಲಿ 2 ಆದ ನಂತರ ಮತ್ತೆ 1, ಸೊ 3 ಆದ ನಂತರ 2, ಸೊ ಇಳಿಕೆ ಕ್ರಮದಲ್ಲಿ ಬಂದಿವೆ. ಹಾಗಾಗಿ 4 ಆದ ನಂತರ 3 2 1 ಇರ್ತಕ್ಕಂಥ ಸರಿಯಾದ ಉತ್ತರ ಅಂತಿದ್ರೆ ಎ ಆಪ್ಷನ್ ಇದು ಸರಿಯಾಗಿರುವ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ತೂಕವನ್ನು ಸೂಚಿಸುವ ಮಾಪಕ. ನೋಡ್ಬೋದು ನೀವು, 1ನೇದರಲ್ಲಿ 500 ಗ್ರಾಮ್ ಆಗಿದೆ, 2ರಲ್ಲಿ 50 ಗ್ರಾಮ್ ಇದೆ, 3ರಲ್ಲಿ 5 kg ಇದೆ, 4ರಲ್ಲಿ 5 ಗ್ರಾಮ್ ಇದೆ. ಅಂದರೆ ಹೋಲಿಕೆ ಮಾಡಿದಾಗ ನಮಗೆ 5 kg ಅತ್ಯಂತ ದೊಡ್ಡದಾಯಿತು 3ನೇ ಲೆಕ್ಕ. ಅಂದರೆ ಆಪ್ಷನ್ ಬಿ ಏನಾಗಿದೆಯಲ್ಲ 3 ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ.
ನಂತರದಲ್ಲಿ 12ನೇ ಪ್ರಶ್ನೆ, ಪುಸ್ತಕವನ್ನು ಹೋಲ್ತಕ್ಕಂಥ ಘನಾಕೃತಿ ಯಾವುದು? ಸೊ ಪುಸ್ತಕವನ್ನು ತಾವೆಲ್ಲರೂ ನೋಡ್ತಾ ಇರ್ತಿದ್ದೆ ನಮ್ಮ ಪ್ರತಿ, ಅದು ಯಾವ ಘನಾಕೃತಿ ಆಗಿದೆ ಅಂದರೆ ಇದು ಆಯತ ಘನಾಕೃತಿ ಆಗಿದೆ. ಹಾಗಾಗಿ ಆಪ್ಷನ್ ಡಿ ಏನಿದೆ ಅಲ್ಲ, ಆಯತ ಘನಾಕೃತಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಅಂತ ನಾವು ಹೇಳ್ಬೋದು. ಈಗ ಮುಂದಿನ ಪ್ರಶ್ನೆ, ಕೆಳಗಿನ ಜಾಲಾಕೃತಿಗಳಲ್ಲಿ ಚೌಕಘನದ ಜಾಲಾಕೃತಿ ಯಾವುದು? ಸೊ ಚೌಕಘನ ಆಗಬೇಕಾದ್ರೆ ಅದರ ಜಾಲಾಕೃತಿ ಏನಾಗಿದೆ ನೋಡ್ಬೋದು. ಸೊ ಒಂದನೇದ್ದು ಸರಿಯಾಗಿರುವ ಉತ್ತರವಾಗಿದೆ. ಇಲ್ಲಿ ಜಾಲಾಕೃತಿಯಲ್ಲಿ ಬಂದಾಗ 1ನೇ ಎ ಆಪ್ಷನ್ ಏನಾಗಿದೆ, ಸರಿಯಾಗಿರ್ತಕ್ಕಂಥ ಚೌಕಘನವಾಗ್ತದೆ. ಇದನ್ನು ನಾವು ರಚನೆ ಮಾಡಿದಾಗ ಇದು ಚೌಕಘನ ಆಗುತ್ತೆ, ಉಳಿದಿರ್ತಕ್ಕಂಥದ್ದು ಆಗೋದಿಲ್ಲ. ಕೊನೆಯದೇನಿದೆ 4ನೇದು, ಇದು ಆಯತಘನ ಆಗ್ತದೆ. ಹಾಗಾಗಿ ಇಲ್ಲಿ ನಮಗೆ ಕೆಳಗಿನ ಜಲಾಕೃತಿ ಚೌಕಘನದ ಜಲಾಕೃತಿ ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ. ಆ ಮುಂದಿನ 14ನೇ ಪ್ರಶ್ನೆಯನ್ನು ನೋಡಿದಾಗ ಕೆಳಗಿನ ವಿನ್ಯಾಸದ ಮುಂದಿನ ಚಿತ್ರವನ್ನು ಗಮನಿಸಬೇಕು. ಒಂದು ಬಾರಿ ಏರೋ ಮಾರ್ಕ್ ಮೇಲಿದೆ, ಮತ್ತೊಂದು ಬಾರಿ ಕೆಳಗಿದೆ. ಸೊ ಮೇಲೆ ಕೆಳಗೆ, ಸೊ ಮೇಲೆ ಕೆಳಗೆ ಇರ್ತಕ್ಕಂಥದ್ದು ಆದಾಗ ನಂತರದಲ್ಲಿ ಬರ್ತಕ್ಕಂಥದ್ದು ಏನಿದೆ ಕೆಳಗಿರ್ತಕ್ಕಂಥ ಆಪ್ಷನ್. ಹಾಗಾಗಿ ಯಾವುದಿದೆ, ಒಂದು ಮೇಲೆ ಒಂದು ಕೆಳಗೆ, ಒಂದು ಮೇಲೆ ಮತ್ತೊಂದು ಕೆಳಗೆ ಅಂತಕ್ಕಂಥದ್ದಕ್ಕೆ ಸರಿಯಾದ ಉತ್ತರ ಬಿ ಆಪ್ಷನ್ ಆಗಿದೆ ಎಂದು ನಾವು ಹೇಳ್ಬೋದು. ಇನ್ನು 15ನೇ ಪ್ರಶ್ನೆ, 6, 8, 10 ಡ್ಯಾಶ್ ಡ್ಯಾಶ್ 14 ಈ ಸಂಖ್ಯಾ ವಿನ್ಯಾಸದಲ್ಲಿ ಬಿಟ್ಟು ಹೋದ ಸಂಖ್ಯೆ ಗಮನಿಸಿ. ಇಲ್ಲಿ 6ರಿಂದ 8ಕ್ಕೆ 2 ವ್ಯತ್ಯಾಸ, 8ರಿಂದ 10ಕ್ಕೆ 2 ಅಂದರೆ 2 ಹೆಚ್ಚಾಗ್ತಾ ಹೋಗಿದೆ. ಸೊ +2 ಹೆಚ್ಚಾಗ್ತಾ ಹೋಗಿದೆ ಅಂದರೆ 10 ಆದ ನಂತರ ಬರ್ತಕ್ಕಂಥದ್ದು ಯಾವುದು? 12. 12 ಇರ್ತಕ್ಕಂಥ ಉತ್ತರ ಎಲ್ಲಿದೆ? ಇಲ್ಲಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಎಂದು ನಾವು ಹೇಳ್ಬೋದು. ಇನ್ನು 16ನೇ ಪ್ರಶ್ನೆ, ದಿವ್ಯಾಳು ಸೋಮವಾರ 500 ಮಿಲಿಲೀಟರ್ ಹಾಲು ಮತ್ತು ಮಂಗಳವಾರ 5 ಮಿಲಿಲೀಟರ್ ಹಾಲನ್ನು ಮನೆಗೆ ತಂದು ಅವಳು ತಂದ ಹಾಲಿನ ಒಟ್ಟು ಪ್ರಮಾಣ ಅಂದರೆ ಸೋಮವಾರ ದಿವಸ 500 ml, ನಂತರದಲ್ಲಿ ಮಂಗಳವಾರ ಕೂಡ 500 ml ಅಂದರೆ ಟೋಟಲಿ ನಾವು ಕೂಡಿಸಿದಾಗ 1000 ml ಆಯಿತು. ಸೊ 1000 ml ಅದು 1000 ಮಿಲಿಲೀಟರ್ ಯಾವುದಿದೆ ಆಪ್ಷನ್ ಇಲ್ಲಿ? ಸಿ ಆಪ್ಷನ್ ಇದು ಸರಿಯಾದ ಉತ್ತರವಾಗಿದೆ. ಮುಂದೆ 17ನೇ ಪ್ರಶ್ನೆ, ಒಂದು ರೈಲು ನಿಲ್ದಾಣದ ಗಡಿಯಾರವು 17 ಗಂಟೆ ತೋರಿಸುತ್ತದೆ. ಇದನ್ನು 12 ಗಂಟೆಗಳ ಗಡಿಯಾರಕ್ಕೆ ಪರಿವರ್ತಿಸಿದಾಗ ನಮಗೇನಾಗುತ್ತೆ? 12 ಆದ ನಂತರ ರೈಲ್ವೆದಲ್ಲಿ 12, 13, 24 ಗಂಟೆಯಲ್ಲಿರುವ ಹಾಗೆ 24 ಗಂಟೆ ಒಂದು ದಿನದವರು ಪರಿವರ್ತಿಸಿಕೊಂಡಿರೋದ್ರಿಂದ 12 ಆದ ನಂತರ 1 ಗಂಟೆಗೆ 13 ಅಂತಾರೆ, 2 ಗಂಟೆಗೆ 14, 3 ಗಂಟೆಗೆ 15, 4 ಗಂಟೆಗೆ 16 ಮತ್ತು 5 ಗಂಟೆಗೆ 17 ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ 5 ಗಂಟೆ ಅಂತಂದರೆ ಡಿ ಆಪ್ಷನ್ ಏನಾಗಿದೆ ಸರಿಯಾದ ಉತ್ತರವಾಗಿದೆ ಅಂತ ಹೇಳ್ಬೋದು. ಇದನ್ನು ಬಾಕ್ಸ್ನಲ್ಲಿ ನೀವು ಡಿ ಎಂದು ಬರೆದು ಸೊ 5 PM ಅಂತ ಬರೆದ್ರೆ ಉತ್ತರ ಸರಿಯಾಗುತ್ತೆ. ಇನ್ನು 18ನೇ ಪ್ರಶ್ನೆ, 40 ಚಾಕ್ಲೇಟ್ಗಳನ್ನು 8 ಗೆಳತಿಯರು ಸಮನಾಗಿ ಹಂಚಿಕೊಂಡರೆ ಪ್ರತಿಯೊಬ್ಬರಿಗೂ ದೊರೆತಕ್ಕಂಥ ಚಾಕ್ಲೇಟ್ ಎಷ್ಟು ನೋಡ್ಬೋದು. ಒಟ್ಟು 40 ಚಾಕ್ಲೇಟ್ 8 ಜನ ವಿಂಗಡಣೆ ಮಾಡ್ತಿದ್ದಾರೆ. ಸೊ ಛೇದಿಸಿದಾಗ 8 1 8 5 40 ಅಂದರೆ ಪ್ರತಿಯೊಬ್ಬರಿಗೂ 5 ಬರ್ತವೆ. ಅಂದರೆ 5 ಇರುವ ಆಪ್ಷನ್ ಯಾವುದು? ಸಿ ಆಪ್ಷನ್ ಸರಿಯಾದ ಉತ್ತರವಾಗಿದೆ. ಇನ್ನು 19ನೇ ಪ್ರಶ್ನೆ ನೋಡಿ, ಕೆಳಗಿನ ಚಿತ್ರ ವಿನ್ಯಾಸವನ್ನು ಮುಂದುವರಿಸಿದಾಗ ಮುಂದಿನ ಚಿತ್ರವನ್ನು ನಾವು ಬರಿಬೇಕಾಗಿದೆ ನೋಡ್ಬೋದು. ಇಲ್ಲಿ ಚೌಕದ ಒಂದು ಮೂಲೆಯಲ್ಲಿ ಮೊದಲಿಗೆ ಒಂದು ವೃತ್ತ ಇದೆ, ನಂತರದಲ್ಲಿ ಮುಂದುವರೆದಂತೆ ಬಲಕ್ಕೆ ಬಂದಿದೆ 2ನೇದು, ನಂತರದಲ್ಲಿ 3ನೇ ಮೂಲೆಯಲ್ಲಿದೆ, ನಂತರದಲ್ಲಿ ಬರಬೇಕಾದರೆ ಚೌಕದಲ್ಲಿ 4ನೇ ಮೂಲೆಯಲ್ಲಿ ಇರಬೇಕಾಗುತ್ತೆ. ಸೊ 4ನೇ ಮೂಲೆಯಲ್ಲಿ ವೃತ್ತ ಇರೋದು ಯಾವುದಿದೆ ಚಿತ್ರದಲ್ಲಿ? ಬಿ ಆಪ್ಷನ್ ಏನಾಗಿದೆಯಲ್ಲ ಸರಿಯಾದ ಉತ್ತರವಾಗಿದೆ ಎಂದು ಹೇಳ್ಬೋದು. ಈಗ ಕೊನೆಯ 20ನೇ ಪ್ರಶ್ನೆಯನ್ನು ನೋಡೋಣ. 20ನೇ ಪ್ರಶ್ನೆ ಏನಾಗಿದೆ? 99-77-55 ನೋಡಿ, ಹೋಲಿಕೆ ಮಾಡಿದಾಗ ಇವೆಲ್ಲನೂ ಪ್ರತಿಯೊಂದು 11 ಕಡಿಮೆ ಇರ್ತಕ್ಕಂಥ ಸಂಖ್ಯೆಗಳಾಗಿದ್ದಾವೆ. ಹಾಗಾಗಿ 99ಕ್ಕೆ 11 ಕಳೆದರೆ ಬರ್ತಕ್ಕಂಥದ್ದು 88, 88ರಲ್ಲಿ 11 ಕಳೆದರೆ 77 ಬರುತ್ತೆ. ಸೊ 77ರಲ್ಲಿ 11 ಕಳೆದ್ರೆ 66 ಬರುತ್ತೆ, 66ರಲ್ಲಿ 11 ಕಳೆದ್ರೆ 55 ಬರುತ್ತೆ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಏನಾಗಿದ್ದಾವೆ 11 ಕಡಿಮೆ ಆಗ್ತಾ ಹೋಗಿದ್ದೀವಿ. ಹಾಗಾಗಿ 2ನೇ ಒಂದು
ಸ್ಥಾನದಲ್ಲಿ 99 11 ಕಳೆದು ಬರಬೇಕಾಗಿರೋದು 88 ಅಂತಕ್ಕಂಥದ್ದು. 88 ಇರ್ತಕ್ಕಂಥ ಆಪ್ಷನ್ ಇಲ್ಲಿ ಒಂದೇ ಆಗಿದೆ. ಎರಡನೇದರಲ್ಲಿ ತುಂಬಬೇಕಾಗಿರತಕ್ಕಂಥದ್ದು 66. ಹಾಗಾಗಿ ಇಲ್ಲಿರುವ ಸರಿಯಾದ ಆಪ್ಷನ್ ಅಂದರೆ ಎ ಆಪ್ಷನ್ 88 ಮತ್ತು 60. ಹೀಗೆ ಒಟ್ಟು ಇಲ್ಲಿ 20 ಪ್ರಶ್ನೆಗಳೇನಿದ್ದಾವೆ 1 ಅಂಕದ್ದು. ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ನೋಡಿದ್ದೇವೆ. ಮುಂದಿನ ಭಾಗ 2ರಲ್ಲಿ ಉಳಿದಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಧನ್ಯವಾದಗಳು.